ಧರ್ಮಸ್ಥಳ ಬುರ್ಡೆ ಪ್ರಕರಣ ಈಗ ಬಯಲಿಗೆ ಬರ್ತಾ ಇದೆ. ಇದು ಎಲ್ಲರಿಗೂ ಕೂಡ ಮೊದಲೇ ಗೊತ್ತಿತ್ತು. ಇದೊಂದು ದೊಡ್ಡ ಷಡ್ಯಂತ್ರ ಅಂತೇಳಿ ಎಡಪಂಥೀಯರು ಮತ್ತು ಹಿಂದೂ ವಿರೋಧಿಗಳು ಒಟ್ಟಾಗಿ ಮಾಡಿರ್ತಕ್ಕಂಥ ಷಡ್ಯಂತ್ರ. ಇದನ್ನು ನನಗೆ ಅನಿಸೋದೇನು ಅಂದರೆ, ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕೆಲವರು ಕೂಡ ಭಾಗವಹಿಸಿದ್ರು. ಸರ್ಕಾರವೂ ಸೇರಿ ಮಾಡಿರ್ತಕ್ಕಂಥ ಷಡ್ಯಂತ್ರ ಇದು. ಆದ್ದರಿಂದ CBIಗೆ ಇದನ್ನು ವಹಿಸ್ಕೊಡ್ಬೇಕು. ಯಾರು ಇವರೆಲ್ಲ ಇವ್ರ ಹಿನ್ನೆಲೆ ಏನು, ಯಾರು ಎಲ್ಲಿಂದ ಸುಮಾರು 200 ಕೋಟಿ ರೂಪಾಯಿಗಳು ಈಗ ಚೆನ್ನಯ್ಯ ಹೇಳ್ತಾ ಇದ್ದಾನೆ, ಅದು ಎಲ್ಲಿಂದ ಬಂತು, ಮತ್ತು ಚಿತ್ರದುರ್ಗದ ಒಬ್ಬ ಹೆಣ್ಮಗಳಿಗೆ ಆ ಹಣ ಕೊಟ್ಟವ್ರು ಯಾರು ಮತ್ತು ಅವ್ರು ಹೇಗೆ ಕೊಡ್ತಾಯಿದ್ರು, ಇವೆಲ್ಲವೂ ಕೂಡ ಡೀಟೇಲ್ ಆಗಿ ಹೊರಗೆ ಬರಬೇಕು. ಮತ್ತು ಈ ರೀತಿ ಧರ್ಮ ವಿರೋಧಿಗಳನ್ನ ವ್ಯವಸ್ಥಿತವಾದಂಥ ಈ ಸಂಚನ್ನು ರೂಪಿಸ್ತಕ್ಕಂಥ ಇವ್ರನ್ನ ಹೊರಗೆಳೆಯುವಂಥದ್ದು, ಇವರ ಮುಖವಾಡವನ್ನು ಬಿಚ್ಚುವಂಥ ಕೆಲಸ ಮಾಡಬೇಕಾಗ್ತದೆ. ಪ್ರಕಾಶ್ ರೈ ಅನ್ನುವಂಥ ಒಂದು ವ್ಯಕ್ತಿಯ ಹೆಸರು ಕೂಡ ಬರ್ತಾಯಿದೆ. ಈತ ಸಮಾಜದಲ್ಲಿ ಒಂದು ದೊಡ್ಡ ಸಿನಿಮಾ ನಟ ಮತ್ತು ವಿಚಾರವಾದಿ ಅನ್ನುವಂಥ ಒಂದು ದೊಡ್ಡ ಹಣೆಪಟ್ಟಿಯನ್ನು ಕಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಇಂಥದ್ರಲ್ಲಿ ಇವರ ಹಿನ್ನೆಲೆ ಏನು, ಯಾತಕ್ಕಾಗಿ ಇವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಜನಕ್ಕೆ ಗೊತ್ತಾಗಬೇಕಾಗಿದೆ. ಇನ್ನೆಷ್ಟು ಈ ರೀತಿ ಷಡ್ಯಂತ್ರಗಳನ್ನು ರೂಪಿಸ್ತಾರೆ ಅನ್ನುವಂಥದ್ದು ಹೊರಗೆ ಬರಬೇಕಾಗಿದೆ. ತಕ್ಷಣ ಸರ್ಕಾರ ಇದನ್ನು CBIಗೆ ವಹಿಸಬೇಕು. ಸರಿಯಾದ ರೀತಿ ಇದು ತನಿಖೆ ಅಮೂಲಾಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಇದರ ವಿದೇಶಿ ಕೈವಾಡವೂ ಇದ್ದಂತೆ ಕಾಣ್ತದೆ. ಏಕೆಂದರೆ ಇಷ್ಟೊಂದು ಹಣ ಇದು ಬರ್ತದೆ ಅಂತ ಹೇಳಿದ್ರೆ ಇದು ನಮ್ಮ ದೇಶದ ಸಂಸ್ಕೃತಿಯನ್ನು, ಧಾರ್ಮಿಕ ಇದನ್ನು, ಈ ದೇಶದ ಏಕತೆ ಸಮಗ್ರತೆಗೆ ಭಂಗ ತರುವಂಥ ಕೆಲಸವೂ ಕೂಡ ಇದರಿಂದ ಅಡಗಿದೆ ಅಂತ ಹೇಳಿ ಅನಿಸುತ್ತೆ. ತಕ್ಷಣ ಇದನ್ನು CBIಗೆ ವಹಿಸಬೇಕು. ಇಲ್ಲ CBI ಸೋಮೋಟೋ ಇದನ್ನು ತೊಗೊಂಡು ಎನ್ಕ್ವೈರಿ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ.